ಹಾಯ್ ಹಲೋ ನಮಸ್ಕಾರ ಸ್ನೇಹಿತರೆ. ಇಂದಿನ ಸಂಚಿಕೆಯಲ್ಲಿ ಏನಾಗ್ತದೆ ಅನ್ನೋದನ್ನು ತುಂಬಾ ಕ್ವಿಕ್ ಆಗಿ ನೋಡ್ಕೊಂಡು ಬರೋಣ ಬನ್ನಿ. ಇಲ್ಲಿ ಕಾವ್ಯ ಪಾರ್ಟಿಗೆ ಹೋಗಿದ್ದಾಳೆ. ಫ್ರೆಂಡ್ ಪಾರ್ಟಿಗೆ ಹೋಗಿರೋ ಕಾವ್ಯ ಮಹಾದೇವನನ್ನ ಕೂಡ ಬಾ ಅಂತ ಹೇಳಿ ಇನ್ವೈಟ್ ಮಾಡಿದಾಳೆ. ಅದಕ್ಕೋಸ್ಕರ ತನ್ನ ಪ್ರೀತಿಯ ಹೆಂಡ್ರು ಇಲ್ಲಿ ಕಾವ್ಯ ತನ್ನನ್ನು ಕರೆದಿರುವುದರಿಂದ ತುಂಬ ಸೂಪವಾಗಿ ಸೂಟು ಬುಟ್ಟು ಹಾಕೊಂಡಿದ್ದ ರೆಡಿಯಾಗಿ ಮಹಾದೇವ ಅವರು ಹೋಗೋದಕ್ಕೆ ಮುಂದಾಗ್ತಾರೆ. ಆದರೆ ಇಲ್ಲಿ ಇನ್ಸ್ಪೆಕ್ಟರ್ ಕಾವ್ಯ ಮೇಲೆ ಕಣ್ಣು ಹಾಕಿರೋದ್ರಿಂದ ಕಾವ್ಯನ ಪಟಾಯಿಸಬೇಕು ಅನ್ನೋ ಕಾರಣಕ್ಕೆ ಮಹಾದೇವ ಕಾವ್ಯನನ್ನ ದೂರ ಮಾಡಬೇಕು ಅನ್ನೋ ಕಾರಣಕ್ಕೆ ಡ್ರಿಂಕ್ ಅಂಡ್ ಡ್ರೈವ್ ಕೇಸಲ್ಲಿ ಮಹಾದೇವನನ್ನ ಅರೆಸ್ಟ್ ಮಾಡಿಸ್ತಾರೆ. ಪಾಪ ಮಹಾದೇವ ಏನು ಮಾಡಿರುವುದಿಲ್ಲ, ಆದರೂ ಕೂಡ ಇಲ್ಲಿ ಇನ್ಸ್ಪೆಕ್ಟರ್ ಇನ್ಫ್ಲೂಯೆನ್ಸ್ ಎಂದಾಗಿ ಇಲ್ಲಿ ಮಹಾದೇವ ಅರೆಸ್ಟ್ ಆಗ್ತಾರೆ. ತದನಂತರ ಇಲ್ಲಿ ಕಾವ್ಯ ಹತ್ರ ಅವನು ಡ್ರಿಂಕ್ ಅಂಡ್ ಡ್ರೈವ್ ಅಲ್ಲಿ ಲಾಕ್ ಆಗಿದ್ದಾನೆ ಹಾಗೆ ಹೀಗೆ ಅಂತ ಹೇಳಿ ತಾನೇ ಪಾರ್ಟಿಗೆ ಕಾವ್ಯನ ಕರ್ಕೊಂಡು ಹೋಗ್ತಾರೆ. ಆ ಪಾರ್ಟಿಯಲ್ಲಿ ಕಾವ್ಯ ಎಂಗೇಜ್ ಆಗಿದ್ರೆ ಇತ್ತ ಕಡೆ ಪಾರ್ಟಿಯಲ್ಲಿ ಇರ್ತಕ್ಕಂಥ ಇನ್ಸ್ಪೆಕ್ಟರ್ ಮಹಾದೇವಂಗೆ ಕಾಲ್ ಮಾಡ್ತಾರೆ. ಕಾಲ್ ಮಾಡಿದೆ, ಏನು ನೀನು ಲಾಕ್ ಆದೆ ಅಂತ ಸುಮ್ಮನೆ ಅನ್ಕೊಂಡ್ಯಾ? ನಿನ್ನನ್ನು ಆ ರೀತಿಯಾಗಿ ಲಾಕ್ ಮಾಡಿಸಿದ್ದೆ ನಾನು. ಇವತ್ತು ಈ ಪಾರ್ಟಿಯಲ್ಲಿ ನಾನು ಕಾವ್ಯ ಇದ್ದೀವಿ, ಒಂದೇ ರೂಮಲ್ಲಿ ಇರ್ತೀವಿ ಇವತ್ತು ಹಾಗೆ ಹೀಗೆ ಅಂತ ಹೇಳಿ ಮಾತನಾಡೋಕೆ ಶುರು ಮಾಡ್ತಾರೆ. ಈ ಒಂದು ಮಾತನ್ನ ಕೇಳ್ತಿದ್ದಾಗೆ ಉಗ್ರ ಸ್ವರೂಪಿನೇ ಅವತಾರವನ್ನೇ ತಾಳ್ಬಿಡ್ತಾನೆ ಮಹಾದೇವ ಅಂತ ಹೇಳ್ಬೋದು. ಅಲ್ಲೇ ಜೋರಾಗಿ ಕಿಚ್ಕೊಂಡದ್ದೆ, ಅಲ್ಲೇ ಎಲ್ರಿಗೂ ಕೂಡ ಹೊಡೆದು ಬಡ್ದು ಮಾಡಿ ಕೊನೆಗೂ ಕೂಡ ಇಲ್ಲಿ ಪಾರ್ಟಿಗೆ ಎಂಟ್ರಿ ಕೊಟ್ಟೇ ಬಿಡ್ತಾರೆ ಮಹಾದೇವ. ಅತ್ತ ಕಡೆ ಪ್ರೇಮಾನ ನಿಜಕ್ಕೂ ಕೂಡ ಪ್ರೀತಿ ಮಾಡ್ತಿರು ರಾಮ್, ಆ ಕಡೆ ಸ್ನೇಹ ರಾಮ್ ಬೇಕು ಅಂತ ಹೇಳಿದಾಗ ಆ ಕಡೆ ನಿನ್ನನ್ನು ತುಂಬ ಪ್ರೀತಿ ಮಾಡ್ತಾಳೆ ಸ್ನೇಹ, ಅವಳನ್ನೇ ಮದುವೆ ಆಗುವಂತ ಅಮ್ಮ ಹೇಳಿದಾಗ ರಾಮ್ ಹೇಳೋದು ಒಂದೇ ಮಾತು, ಪ್ರೀತಿಗೋಸ್ಕರ ಯಾರು ತಮ್ಮನ್ನ ತ್ಯಾಗ ಮಾಡ್ತಾರೋ ಜೊತೆಗೆ ತನ್ನ ಪ್ರೀತಿ ಚೆನ್ನಾಗಿರ್ಬೇಕು ಅಂತ ಹೇಳಿ ಬಯಸ್ತಾರೋ ಅದಕ್ಕೋಸ್ಕರ ನಡ್ಕೋತಾರೋ ಅವರು ನಿಜವಾಗ್ಲೂ ಕೂಡ ಪ್ರೀತಿ ಮಾಡ್ತಕ್ಕಂಥವ್ರು. ಅದನ್ನ ನಾ ಕಂಡಿದ್ದು ಪ್ರೇಮಾನಲ್ಲೇ ಹೊರತು ಸ್ನೇಹನಲ್ಲ. ಸ್ನೇಹಾಗೆ ಅವಳು ಚೆನ್ನಾಗಿದ್ರೆ ಆಯಿತು, ಇನ್ಯಾರು ಏನಾದರೂ ಪರವಾಗಿಲ್ಲ, ಅವಳದು ನಿಜವಾದ ಪ್ರೀತಿನ ನನ್ನ ಮನಸ್ಸಲ್ಲಿ ನನ್ನ ಜೀವನದಲ್ಲಿ ಯಾವತ್ತಿದ್ರೂ ಸ್ನೇಹಾಗೆ ಮಾತ್ರ ಜಾಗ ಅಂತ ರಾಮ್ ಹೇಳ್ತಿದ್ದಾರೆ. ಎತ್ತ ಕಡೆ ಸಿಡಿದಕ್ಕಂತಹ ಮಹಾದೇವ ಪಾರ್ಟಿಗೆ ಎಂಟ್ರಿ ಕೊಟ್ಟಿದ್ದ ಇನ್ಸ್ಪೆಕ್ಟರ್ಗೆ ಹಿಗ್ಗಾಮುಗ ಬಾರಿಸ್ತಿದ್ದಾರೆ. ಅದೇ ಟೈಮ್ಗೆ ಕಾವ್ಯ ಎಂಟ್ರಿ ಕೊಟ್ಟಿದ್ದೆ ಮಹಾದೇವ ಅಂತ ಹೇಳಿ ಜೋರಾಗಿ ಕೂಗುತ್ತಿದ್ದಾಳೆ. ಕೊನೆಗೂ ಈ ಒಂದು ಸನ್ನಿವೇಶ ಮಹಾದೇವ ಕಾವ್ಯನ ದೂರ ಮಾಡೋದ್ರಲ್ಲಿದೆ. ಮಹಾದೇವನನ್ನ ತಪ್ಪು ತಿಳ್ಕೊಳ್ಳೋ ಎಲ್ಲ ಸಿಚುವೇಶನ್ಸ್ ಕೂಡ ಕ್ರಿಯೇಟ್ ಮಾಡಿದ್ದಾರೆ ಆ ಇನ್ಸ್ಪೆಕ್ಟರ್. ಹಾಗಿದ್ರೆ ಏನಾಗುತ್ತೆ ಮುಂದೆ ತಿಳ್ಕೊಬೇಕು ಅಂದರೆ ಮುಂದೆ ನಾವು ವಿಡಿಯೋಗೆ ವೇಟ್ ಮಾಡೋದನ್ನು ಮರಿ.